ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಜುಮಿಷನ್ಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಪಾಪು ಎಲ್ಲರೂ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೊರಡ್ತಾ ಇದ್ದೀವಿ ನಾವು. ಈಗ ಎಜುಮಿಷನ್ ಹತ್ರ ಬಂದ್ವಿ. ಆಗಲೇ 3:15ಗೆ ಇಷ್ಟೊಂದು ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಈಗ ನೋಡಿ ಜನ ಎಲ್ಲ ಎಷ್ಟು ಜನ ಬಂದಿದ್ರು. ಆಗಲೇ ದೊಡ್ಡವ್ರಿಗೆ 40 ರೂಪಾಯಿ, ಚಿಕ್ಕವ್ರಿಗೆ 30 ರೂಪಾಯಿ. ನಮ್ಮ ಪಾಪು ಟ್ರಾವೆಲ್ ಮಾಡಿಬಿಟ್ರೆ ಮಲ್ಕೊಂಡೇ ಬಿಡ್ತಾನೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಜುಮಿಷನ್ ಮಾತ್ರ. ಇದು ಸಿದ್ದರಾಮಯ್ಯನ ಅಂಗಳ ಅಂತ ಮಾಡಿದ್ದಾರೆ ಹೊಸ್ದಾಗಿ, ತುಂಬ ಚೆನ್ನಾಗಿದೆ. ಆಮೇಲೆ ವಾಟರ್ದು ಮಾಡಿದ್ದಾರೆ. 7 ಗಂಟೆಗೆ ಸ್ಟಾರ್ಟ್ ಅಂತೆ. ನೋಡೋಣ, ನಾವು ಅಲ್ಲಿ ತನಕ ಇದ್ದರೆ ನೋಡ್ಕೊ ಹೋಗ್ಬೋದು, ಇಲ್ಲ ಅಂದರೆ ಹಂಗೆ ಹೋಗ್ತೀವಿ. ಈಗ ಬನ್ನಿ ಒಂದೊಂದಾಗಿ ನಿಮಗೆಲ್ಲ ತೋರಿಸ್ತೀನಿ. ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋಟೋ ತಗೊಳ್ಳೋಕ್ಕೆ ಇಲ್ಲಿ ಬಸವನದು ಸ್ಟ್ಯಾಚು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಸವ ಮಾತ್ರ. ಈಗ ನಾವೆಲ್ಲ ಒಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತಗೊಂಡು ಸುತ್ತ ನೋಡಿ ಯಾವ ಥರ ಈ ಸತಿ ಹೊಸ್ದಾಗಿ ಮಾಡಿರೋದು. ಏನ್ ಬೇಕು? ಚಪಾತಿ ಮಾಡ್ತಿದ್ಯಾ? ಚಪಾತಿ ಮಾಡ್ತಿದ್ಯಾ? ಓ, ಏನ್ ತಿಂತೀಯಾ?
ಸೈಡೆಲ್ಲ ರೆಡಿ ಮಾಡ್ತಿದ್ದಾರೆ. ನೋಡೋ ಅಂಥವನ್ನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅವನ್ನೆಲ್ಲ ವೀಡಿಯೋ ಮಾಡ್ತೀನಿ. ಈಗ ನಾವು ಬೇಗ ಹೊರಡ್ತಾ ಇದೀವಿ, ಯಾಕಂದರೆ ಜನ ರಶ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಬೇಗ ಏನು ಬೇಕಾಗಿರೋದು ನಾವೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಈ ಸೈಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಾಟರ್ದು ಆ ಕಡೆ ಸೈಡ್ ಮಾಡಿದ್ದಾರೆ. ಈ ಸತಿ ಫುಲ್ ಚೇಂಜ್ ಮಾಡಿದ್ದಾರೆ. ಎಕ್ಸಿಬಿಷನ್ ಎಲ್ಲ ಆ ಕಡೆ ರೆಡಿ ಮಾಡ್ತಿದ್ದಾರೆ ವಾಟರ್ನ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ನೋಡಬೇಕು ಅವನ್ನೆಲ್ಲ. ಈಗ ಲೈಟ್ ಆನ್ ಮಾಡಿದ್ದಾರೆ ಮೇನ್ ಜಾಗದಲ್ಲೆಲ್ಲ. ಈ ಕಡೆ ಎಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡ್ತೀನಿ. ಆಮೇಲೆ ಗೇಮ್ಸ್ ಎಲ್ಲ ವಿಡಿಯೋ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ. ಯಾಕಂದರೆ ನಮ್ಮ ಪಾಪು ತುಂಬ ಹಠ ಮಾಡ್ತಿರೋ ಕಾರಣ ನಾವು ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಅವನ್ನ ಅಳು ಕಂಟ್ರೋಲ್ ಮಾಡ್ಸೋಕ್ಕೆ ಈ ಕಡೆ ಒಂದು ಗುಹೆ ಥರ ಮಾಡಿದ್ದಾರೆ, ಪ್ರಾಣಿಗಳಿದೆ ಅಂದ್ಬಿಟ್ಟು ಅವ್ನಿಗೇನೇನೋ ಮಾತಾಡಿಸ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದ್ವಿ. ಇಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನೋಡಿ ನೀವು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ ಗುಹೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿ ಪ್ರಾಣಿಗಳನ್ನೆಲ್ಲ ಕೊಲ್ಲಬಾರ್ದು ಅದನ್ನೆಲ್ಲ ಒಂಥರ ಇದು ಮಾಡಿ ಪೊಲೀಸ್ಗಳದ್ದೆಲ್ಲ ಬೋರ್ಡ್ ಥರ ಮಾಡಾಕಿ ಸಡನ್ನಾಗಿ ನೋಡಿದ್ರೆ ಪೊಲೀಸೇ ನಿಂತಿರೋ ಥರ ಅನ್ನಿಸ್ಬಿಡುತ್ತೆ. ಇದು ಆಮೇಲೆ ಹತ್ರಕ್ಕೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು
ಪಿಕ್ಚರ್ ಥರ ಮಾಡಿದ್ದಾರೆ ಅಂತ. ಈಗೇನಾದ್ರು ತಿನ್ಕೊಂಡು ನಾವೀಗ ಅವನಿಗೂ ಈಗ ಸ್ವಲ್ಪ ಸಮಾಧಾನ ಆದ, ಅವನಿಗೆ ಸಮಾಧಾನ ಮಾಡಿಬಿಟ್ಟು ಏನಾದ್ರು ತಿನ್ನಿಸ್ಕೊಂಡು ಈಗ ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಲೈಟ್ ಆನ್ ಮಾಡೋರೆ, ನವಿಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಸತಿ ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಸೈಡು ಒಂಥರ, ಆಮೇಲೆ ಈಗ ಜೀಪ್ ಥರ ಬಂದಿದೆ, ಮಕ್ಕಳನ್ನೆಲ್ಲ ಕುಣಿಸ್ಕೊ ಹೋಗೋ ಥರ. ಆಮೇಲೆ ಈ ಕಡೆ ಮಿನಿ ಬಸ್ ಮಾಡಿದ್ದಾರೆ, ಮಕ್ಕಳೆಲ್ಲ ಕುತ್ಕೊಂಡು ಹೋಗ್ಬೋದು. ಒಂಥರ ಅವ್ರಿಗೆ ಖುಷಿ ಆಗುತ್ತೆ ಇಂಥ ಬಸ್ಗಳು ಮಾಡಿದಾಗ. ಮಕ್ಕಳುಗಳಿಗೆ ಒಂಥರ ಏನೋ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವೇನೋ ಅಂತ ಫೀಲ್ ಆಗುತ್ತೆ. ಈ ಕಡೆ ಎಲ್ಲ ಸಾಮಂತಿಗೆ ಹೂವನ್ನೆಲ್ಲ ಹಾಕಿದ್ದಾರೆ. ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ, ಆದರೆ ಇನ್ನೂ ಏನು ಆನ್ ಮಾಡಿಲ್ಲ, ರೆಡಿ ಮಾಡ್ತಿದ್ದಾರೆ. ನಾವು ಮೇನ್ ಆಗಿರೋದನ್ನೆಲ್ಲ ಫೋಟೋಗಳನ್ನೆಲ್ಲ ತಗೊಂಡು ಅವನಿಗೂ ಒಂದು ಸ್ವಲ್ಪ ಎಂಟರ್ಟೈನ್ ಥರ ಆಯಿತು. ಖುಷಿ ಆಯಿತು ಅವನಿಗೂ ಹೋಗೋ ಟೈಮಲ್ಲಿ. ಈಗ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಆಚೆ ಕಡೆ ಹೋಗ್ತಾ ಇದ್ದೀವಿ. ಈಗ ಇನ್ನೇನು 7 ಗಂಟೆ ಆಗುತ್ತೆ. ಮ್ಯೂಸಿಕ್ದೆಲ್ಲ ಆನ್ ಮಾಡ್ತಾರೆ, ವಾಟರ್ ಮ್ಯೂಸಿಕ್ದು. ಆದರೆ ನಮಗೆ ಟೈಮ್ ಇಲ್ಲ, ನಾವೀಗ ಹೊರಡಲೇಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಇವನ್ನೆಲ್ಲ ವೀಡಿಯೋ ಮಾಡ್ತೀನಿ ನಾನು ಖಂಡಿತವಾಗ್ಲೂ. ಆಚೆ ಕಡೆ ಎಂಟ್ರೆನ್ಸ್ ಬರ್ಬೇಕಾದ್ರೆ ಒಂಥರ ಈಗ ಗೊಂಬೆಗಳು ಇಟ್ಟಿದ್ದಾರೆ, ನಾವು ಬಂದಾಗ ಇರಲಿಲ್ಲ, ಈಗ ಇಟ್ಟಿದ್ದಾರೆ ಅದನ್ನ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಅವನ್ನೆಲ್ಲ ವೀಡಿಯೋ ಮಾಡ್ತೀನಿ. ಈಗ ಟೈಮ್ ಇಲ್ಲ, ನಾವೀಗ ಹೊರಡಲೇಬೇಕು. ಬನ್ನಿ ಈಗ ಆಚೆ ಕಡೆ ಹಾಕಿರೋ ಲೈಟಿಂಗ್ಸ್ನೆಲ್ಲ ವೀಡಿಯೋ ತೋರಿಸ್ತೀನಿ ನಿಮಗೆ. ಈಗ ಜನ ಬೇರೆ ರಶ್ ಆಗ್ತಿದ್ದಾರೆ. ಈ ರಶ್ ಟೈಮಲ್ಲಿ ಹೊರಟೋದ್ರೆ ಸರಿ. ಈಗ ಬೇಗ ನಾವೀಗ, ಇಲ್ಲಾಂದರೆ ಹಠ ಮಾಡೋದು ಜಾಸ್ತಿ ನಮ್ಮ ಪಾಪು. ಜನಗಳು ಜಾಸ್ತಿ ನೋಡ್ತಿದ್ರೆ ಅವ್ರಿಗೆ ಒಂಥರ ಭಯ ಆದಂಗೆ ಆಗ್ಬಿಡುತ್ತೆ. ನೋಡಿದ್ರೆ ಇಲ್ಲೆಲ್ಲ ಲೈಟಿಂಗ್ಸ್ ಆಚೆ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿಕೊಂಡು ಹೊರಡ್ತಾ ಇದ್ದೀವಿ, ಯಾಕಂದರೆ ಫುಲ್ ಜನ ಜಾಸ್ತಿ ಆಗಿಬಿಡ್ತಾರೆ ಅಂದ್ಬಿಟ್ಟು. ಆಚೆ ಕಡೆ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ತಾ ದಾರಿಲಿ ಪ್ಯಾಲೇಸ್ ಲೈಟ್ ಆನ್ ಮಾಡಿದ್ರು, ನೋಡಿಕೊಂಡು ನಮ್ಮ ಪಾಪುಗೂ ತೋರಿಸ್ಕೊಂಡು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಎಜಿಬಿಷನ್ಗೆ ಬಂದಾಗ ಆ ಕಡೆ ಗೇಮ್ಸ್ ಎಲ್ಲ ವೀಡಿಯೋ ಮಾಡ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.